ಭಾಗ 1ರ ಪಠ್ಯಪುಸ್ತಕಗಳು 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಹೊಸ ಪಠ್ಯಕ್ರಮ ಇದೆ, ಹೊಸ ಪಠ್ಯಪುಸ್ತಕಗಳಿದ್ದಾವೆ. ಆ ಹೊಸ ಪಠ್ಯಕ್ರಮ ಮತ್ತು ಹೊಸ ಪಠ್ಯಪುಸ್ತಕಕ್ಕನುಗುಣವಾಗಿ ನಾವು ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಇವತ್ತು 10ನೇ ಪಾಠ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ. ಹಿಂದಿನ ವಿಡಿಯೋಗಳನ್ನು ನೋಡದಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ರಿವೈಸ್ಡ್ ಸಿಲೆಬಸ್ 2022 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅನ್ನೋದನ್ನು ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಏನಾದರೂ ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. 9ನೇ ತರಗತಿಯಲ್ಲಿ ಹಿಂದಿ ಮತ್ತು ವಿಜ್ಞಾನಕ್ಕೂ ಕೂಡ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ತಪ್ಪದೆ ನೋಡಿ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ 9ನೇ ತರಗತಿಗೆ ಹಿಂದಿ ಮತ್ತು SS ಅಲ್ಲಿ ಕೂಡ ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, ಕಲಿಕಾ ಹಾಳೆಗಳಿಗೆ ಉತ್ತರಗಳ ವಿಡಿಯೋಗಳನ್ನು ಸಹಿತ ಪೋಸ್ಟ್ ಮಾಡ್ತಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ಸೊ ಒಂದು ಸರಿ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ವಿವಿಧ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ಪ್ಲೇಲಿಸ್ಟ್ಗಳಿದ್ದಾವೆ, ನೋಡಿ. ಶುರು ಮಾಡೋಣ. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ 10ನೇ ಪಾಠ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ. ಪ್ರಶ್ನೆ 1, ಕನ್ನಡ ರಾಜ್ಯೋತ್ಸವವನ್ನು ಡ್ಯಾಶ್ ದಿನಾಂಕದಂದು ಆಚರಿಸುತ್ತೇವೆ. ಉತ್ತರ ಇತ್ತು ನವೆಂಬರ್ 1. ಪ್ರಶ್ನೆ 2, ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ 1973 ನವೆಂಬರ್ 1. ಮುಂದೆ ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಶ್ ರಾಜ್ಯವಿದೆ ಅಂತ ಕೇಳಿದ್ದಾರೆ. ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 4, ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಸೊ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಯಾವ ಜಿಲ್ಲೆ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಅಂದರೆ ಅದು ಬೆಳಗಾವಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ. ಉತ್ತರ ದಕ್ಷಿಣ. ಮಲ್ಪೆ ಸಮೀಪದಲ್ಲಿ ಡ್ಯಾಶ್ ದ್ವೀಪವಿದೆ ಅಂತ ಇದೆ. ಉತ್ತರ ನೋಡೋದಾದ್ರೆ ಸೇಂಟ್ ಮೇರೀಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 7, ಸಹ್ಯಾದ್ರಿ ಎಂದು ಡ್ಯಾಶ್ಗಳನ್ನು ಕರೆಯುತ್ತಾರೆ. ಉತ್ತರ ಮಲೆನಾಡು ಅಥವಾ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಅಂತ ಕರೀತಾರೆ. ಪ್ರಶ್ನೆ 8, ಆಗುಂಬೆ ಘಾಟಿಯು ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸುತ್ತದೆ. ಈ ಆಗುಂಬೆ ಘಾಟಿ ಶಿವಮೊಗ್ಗ ಮತ್ತು ಉಡುಪಿಗಳನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಸಂಪರ್ಕವನ್ನು ಮಾಡ್ತದ. ಮುಂದಿನ ಪ್ರಶ್ನೆ 9, 8 ಇತ್ತು. ಸೊ ಬಿಟ್ಟ ಸ್ಥಳ ಮಾದರಿಯಲ್ಲಿ ಇನ್ನು ಮುಂದೆ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳಿದ್ದಾವೆ, ನೋಡೋಣ. ಮೊದಲ ಪ್ರಶ್ನೆ ಇತ್ತು, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ. ಉತ್ತರ ಕರ್ನಾಟಕ 11 ಡಿಗ್ರಿಯಿಂದ 31 ಡಿಗ್ರಿ ಮತ್ತು 18 ಡಿಗ್ರಿಯಿಂದ 45 ಡಿಗ್ರಿ ಉತ್ತರ ಅಕ್ಷಾಂಶಗಳು ಹಾಗೂ 74 ಡಿಗ್ರಿಯಿಂದ 12 ಡಿಗ್ರಿ ಮತ್ತು 78 ಡಿಗ್ರಿಯಿಂದ 40 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿಕೊಂಡಿದೆ. ಪ್ರಶ್ನೆ 2, ನಮ್ಮ ನೆರೆಯ ರಾಜ್ಯಗಳನ್ನು ಹೆಸರಿಸಿರಿ. ಕರ್ನಾಟಕದ ನೆರೆಯ ರಾಜ್ಯಗಳನ್ನು ನೋಡಿದಾಗ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ, ಉತ್ತರಕ್ಕೆ ಮಹಾರಾಷ್ಟ್ರ ರಾಜ್ಯ, ಪೂರ್ವಕ್ಕೆ ಆಂಧ್ರ ಪ್ರದೇಶ ರಾಜ್ಯ, ಆಗ್ನೇಯಕ್ಕೆ ತಮಿಳುನಾಡು ರಾಜ್ಯ, ನೈಋತ್ಯಕ್ಕೆ ಕೇರಳ ರಾಜ್ಯ ಇದ್ದರೆ ವಾಯವ್ಯಕ್ಕೆ ಗೋವಾ ರಾಜ್ಯಗಳಿದ್ದಾವೆ. ಇವೆಲ್ಲ ಭಾರತದ ನೆರೆಯ ರಾಜ್ಯಗಳೇ ಆಗಿದ್ದಾವೆ. ಪ್ರಶ್ನೆ 3, ಕರ್ನಾಟಕದ 4 ಆಡಳಿತ ವಿಭಾಗಗಳು ಯಾವುವು. ಕರ್ನಾಟಕದ 4 ಆಡಳಿತ ವಿಭಾಗಗಳಲ್ಲಿ ಬೆಂಗಳೂರಿದೆ, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. ಈ 4 ಏನಪ್ಪಾ ಅಂತಂದ್ರೆ ಕರ್ನಾಟಕದ ಆಡಳಿತದ ವಿಭಾಗಗಳೇ ಆಗಿದ್ದಾವೆ. ಪ್ರಶ್ನೆ 4, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ಭಾರತದ 28 ರಾಜ್ಯಗಳಲ್ಲಿ ಕರ್ನಾಟಕವು ಸಹಿತ ಒಂದಾಗಿದೆ. ಇದು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ ಅಂತ ನಾವು ಭೌಗೋಳಿಕ ಸ್ಥಾನವನ್ನು ಬರೀಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5, ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. ಈ ಕರ್ನಾಟಕದಲ್ಲಿ ಮುಖ್ಯವಾಗಿ 3 ಪ್ರಾಕೃತಿಕ ವಿಭಾಗಗಳು ಬರ್ತವೆ. ಮೊದಲನೇದು ಕರಾವಳಿ, ಎರಡನೇದು ಮಲೆನಾಡು, ಮೂರನೇದು ಬಯಲು ಸೀಮೆ. ಪ್ರಶ್ನೆ 6, ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ. ಈ ಮಲೆನಾಡು ಪ್ರದೇಶದ ಲಕ್ಷಣಗಳಲ್ಲಿ ನೋಡಿದಾಗ ಇದನ್ನು ಪಶ್ಚಿಮ ಘಟ್ಟ ಅಥವಾ ಸಹ್ಯಾದ್ರಿ ಅಂತ ಕರೀತಾರೆ.
ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿಕೊಂಡಿದೆ. ಪಶ್ಚಿಮ ಭಾಗ ಕಡಿದಾದ ಇಳಿಜಾರು ಹೊಂದಿದ್ದು ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರುತ್ತಾ ಹೋಗ್ತದೆ. ಮುಳ್ಳಯ್ಯನಗಿರಿ ಇದು ರಾಜ್ಯದಲ್ಲೇ ಅತಿ ಹೆಚ್ಚಿನ ಎತ್ತರದ ಶಿಖರ ಅಂತ ಹೇಳ್ಬೋದು. ಇದು ಮುಖ್ಯವಾಗಿ 4 ಘಟ್ಟಗಳನ್ನು ಹೊಂದಿದೆ. ಇಲ್ಲಿ ಅಧಿಕ ಮಳೆಯನ್ನು ಪಡೆಯೋದ್ರಿಂದ ನಿತ್ಯ ಹರಿದ್ವರ್ಣದ ಅರಣ್ಯಗಳಿಂದ ಕೂಡಿದ ಮನೋಹರ ತಾಣಗಳನ್ನು ಹೊಂದಿದೆ. ಪ್ರಶ್ನೆ 7. ಕರ್ನಾಟಕದ ಕರಾವಳಿ ಮೈದಾನಗಳ ಬಗ್ಗೆ ಬರೆಯಿರಿ. ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯ ಆಗ್ತದೆ. ಈ ಪ್ರಾಕೃತಿಕ ವಿಭಾಗ ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ. ಇದರ ಎತ್ತರ ಸಮುದ್ರ ಮಟ್ಟದಿಂದ 200 ಮೀಟರ್ ಮೀರ್ತದ. ಇದನ್ನೇ ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕರೀತಾರೆ. ಇಲ್ಲಿ ಕರ್ನಾಟಕದ ಅತಿ ದೊಡ್ಡ ಬಂದರು ನವಮಂಗಳೂರು ಇದೆ. ಇಲ್ಲಿ ಮೀನುಗಾರಿಕಾ ಬಂದರುಗಳು ಸಹ ಇವೆ. ಇಲ್ಲಿನ ಮುಖ್ಯ ವೃತ್ತಿ ಮೀನುಗಾರಿಕೆ ಮತ್ತು ಕೃಷಿ. ಪ್ರಶ್ನೆ 8. ದಕ್ಷಿಣದ ಮೈದಾನಗಳ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿರಿ. ಈ ದಕ್ಷಿಣ ಮೈದಾನದಲ್ಲಿರ್ತಕ್ಕಂಥ ಪ್ರಮುಖ ಬೆಟ್ಟಗಳಲ್ಲಿ ಚಿತ್ರದುರ್ಗದ ಬೆಟ್ಟಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ ಬೆಟ್ಟ, ಸಾವನದುರ್ಗ ಬೆಟ್ಟ, ಶಿವಗಂಗೆ ಬೆಟ್ಟ, ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಇವೆಲ್ಲ ದಕ್ಷಿಣ ಮೈದಾನದ ಮುಖ್ಯ ಬೆಟ್ಟಗಳೇ ಆಗಿದ್ದಾವೆ. ಪ್ರಶ್ನೆ 9. ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಘಾಟಗಳಾವವು ಅಂತ ಕೇಳಿದ್ದಾರೆ. ಚಾರ್ಮುಡಿ ಘಾಟಿ, ಸಿರಾಡಿ ಘಾಟಿ, ಆಗುಂಬೆ ಘಾಟಿ, ಹುಲಿಕಲ್ ಘಾಟಿ ಈ 4 ಏನಪ್ಪಾ ಅಂತಂದ್ರೆ ಪಶ್ಚಿಮ ಘಟ್ಟದಲ್ಲಿರುವ ಘಾಟಗಳು. ಹೊಂದಿಸಿ ಬರ್ದಿದ್ದೀವಿ. ಜೋಗ ಜಲಪಾತ ಶರಾವತಿ ನದಿಗಿದೆ. ಓಂ ಬೀಚ್ ಗೋಕರ್ಣದಲ್ಲಿದೆ. ನಂದಿಗಿರಿಧಾಮ ಚಿಕ್ಕಮಗಳೂರದಲ್ಲಿದೆ. ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ ಇದೆ. ಬಿಸಿಲ ನಾಡು ಉತ್ತರ ಮೈದಾನ ಇದೆ. ಇಷ್ಟು 9ನೇ ತರಗತಿಯ 10ನೇ ಪಾಠ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳಲ್ಲಿ ನಾವು 9ನೇ ತರಗತಿಯ ಕ್ವಶನ್ ಆನ್ಸರ್ಸ್ಗಳನ್ನ ನೋಡಿದ್ದೀವಿ. ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ಗಳನ್ನು ಕೊಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ. ಮುಂದಿನ ಪಾಠದ ವಿಡಿಯೋಗಳಿಗಾಗಿ ತಾವೆಲ್ಲರೂ ಕೂಡ ವೇಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ 11ನೇ ಪಾಠದ ವಿಡಿಯೋದಲ್ಲಿಗೆ. ದಯಮಾಡಿ ನಮ್ಮ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ SS ಮತ್ತು ಹಿಂದಿ ವಿಡಿಯೋಗಳಿದ್ದಾವೆ. ಅವುಗಳನ್ನು ತಪ್ಪದೆ ನೋಡಿ. ಆ ವಿಡಿಯೋಗಳು ಸಹಿತ ತುಂಬ ನಿಮಗೆ ಬೆನಿಫಿಟ್ ಆಗಿದ್ದಾವೆ.